ನಮಸ್ಕಾರ ಟು ದ ಪಾಯಿಂಟ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಇವತ್ತಿನ ಟು ದ ಪಾಯಿಂಟ್ ನ ಮೊದಲ ಟಾಪಿಕ್ ಬಿಜೆಪಿಗೆ ಜೈ ಅನ್ನೋದು. ಯಾವ ವಿಚಾರ ಹೇಳ್ತಾ ಇದೀವಿ ಅಂದ್ರೆ, ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಬೆಂಬಲ ಅಂತ ಹೇಳಿದ್ರಲ್ಲ, ಹಳೆ ಮೈಸೂರು ಭಾಗದಲ್ಲಿ ಎಕ್ಸ್ಪ್ರೆಸ್ ವೇ ರೀತಿಯಲ್ಲೇ ವೇಗದಲ್ಲಿ ಸಾಗ್ಲಿಕ್ಕೆ ಮುಂದಾಗಿರುವಂತ ಬಿಜೆಪಿಗೆ ಸುಮಲತಾ ಜಾಯ್ನ್ ಆಗಿರುವಂತದ್ದು ಮತ್ತಷ್ಟು ಬಲ ವೇಗವನ್ನ ತುಂಬುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಮಂಡ್ಯ ರಾಜಕೀಯ ಚಿತ್ರಣದಲ್ಲಿ ಸಾಕಷ್ಟು ಬದಲಾವಣೆ ಏನಾದ್ರೂ ಆಗುತ್ತಾ ಸುಮಲತಾ ಅವರ ಎಂಟ್ರಿಯಿಂದ? ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಬಿಜೆಪಿ ಪ್ಲಸ್ ಆಗ್ಬೋದು, ಅಥವಾ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಲಾಭ ಅಥವಾ ನಷ್ಟ, ಜೆಡಿಎಸ್ಗೆ ಯಾವ ರೀತಿಯಾಗಿ ಲಾಭ ನಷ್ಟ ಅನ್ನುವಂಥದ್ರ ಬಗ್ಗೆ ನೋಡೋಣ. ಎರಡನೇದು, ಪ್ರಚಾರ ಹಲವು ಲೆಕ್ಕಾಚಾರ ಇದೆ. ಪ್ರಚಾರ ಸಮಿತಿಯನ್ನ ರಚನೆ ಮಾಡ್ತು ಬಿಜೆಪಿ. ಎಲ್ಲ ಹಿರಿಯ ನಾಯಕರಿಗೂ ಕೂಡ ಸ್ಥಾನವನ್ನ ಕೊಟ್ಟಿದೆ. ಆದ್ರೆ ಕಾಂಗ್ರೆಸ್ಗೆ ಹೋಗ್ತಾರೆ ಸೋಮಣ್ಣ ಅವರು ಅಂತ ಏನ್ ಹೇಳಲಾಗ್ತಾ ಇದೆ, ಅಂತ ಹಿರಿಯ ನಾಯಕನಿಗೆ ಸ್ಥಾನ ಕೊಟ್ಟಿಲ್ಲ. ಈ ಒಂದು ಕಾರಣವನ್ನ ನೋಡ್ತಾ ಇದ್ರೆ ಹೋಗ್ರೆ ಹೋಗ್ಲಿ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಬಿಜೆಪಿ ಸೋಮಣ್ಣ ಅವರ ವಿಚಾರದಲ್ಲಿ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಈಗ ಟು ದ ಪಾಯಿಂಟ್ ಹೆಡ್ಲೈನ್ಸ್ ನೋಡೋಣ. ನಿರೀಕ್ಷೆಯಂತೆಯೇ ಬಿಜೆಪಿಗೆ ನನ್ನ ಬೆಂಬಲ ಎಂದ ಸುಮಲತಾ. ಅಭಿವೃದ್ಧಿ ಅಂದ್ರೆ ಮೋದಿ ಅಂತ ಹೊಗಳಿ ಬಿಜೆಪಿ ಕಡೆಗೆ ನಡೆ. ಒಕ್ಕಲಿಗರ ಭದ್ರಕೋಟೆ ಭೇದಿಸುವುದಕ್ಕೆ ಕೇಸರಿ ಟೀಮ್ಗೆ ಬಲ. ಇಂಡಿಯಾ ಗೆದ್ದಂತೆಯೇ ಮಂಡ್ಯ ಗೆಲ್ಲೋ ಲೆಕ್ಕಾಚಾರ. ಹೆಜ್ಜೆ ಹೆಜ್ಜೆಗೂ ಕಿರಿಕು. 4 ವರ್ಷ ಸಾಗಿದ್ದು ಬರೀ ಮುಳ್ಳಿನ ಹಾದಿ ಮೇಲೆ. ಮುಂದೆಯೂ ಮಂಡ್ಯದಲ್ಲಿ ಇರೋದಿಲ್ಲ ಅಂತಿದ್ದಾರೆ ದಳಪತಿಗಳು. ಜಾತಿ ಪ್ರಾಂತ್ಯ ಸಮುದಾಯ ಪರಿಗಣಿಸಿ ಚುನಾವಣಾ ಸಮಿತಿ ನೇಮಿಸಿದ ಬಿಜೆಪಿ. ಮುನಿಸಿಕೊಂಡಿದ್ದ ಸೋಮಣ್ಣಗೆ ಇಲ್ಲೂ ಕೋ.